ನೀಟ್ ಎಕ್ಸಾಮ್ನ ಪೇಪರು ಈ ಮೊದಲು ಕೂಡ ಲೀಕ್ ಆಗಿತ್ತು. ಆದರೆ ಈ ಬಾರಿ ನೀಟ್ ಎಕ್ಸಾಮೇ ಕ್ಯಾನ್ಸಲ್ ಆಯಿತು. ಇದರಿಂದ 22 ಲಕ್ಷ ಜನ ಸ್ಟೂಡೆಂಟ್ಸು ಕಷ್ಟಕ್ಕೆ ಸಿಗಾಕೊಂಡ್ರು. ಇನ್ನು CBSE ಎಕ್ಸಾಮಿನೇಷನ್ನಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸ್ಗೆ ತಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಹಾಗಾಗಿ 4 ಲಕ್ಷ ಜನ ಸ್ಟೂಡೆಂಟ್ಸು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದರು. ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದಾಗ ಅವರು ತಮ್ಮ ಸ್ಕ್ಯಾನ್ಡ್ ಆನ್ಸರ್ ಸ್ಕ್ರಿಪ್ಟ್ಗಳನ್ನ ನೋಡಿದಾಗ ಅವ್ರಿಗೆ ಶಾಕ್ ಆಯಿತು. ಏನು ಅಂತಂದರೆ ಅನೇಕ ಆನ್ಸರ್ಗಳನ್ನ ಎವ್ಯಾಲ್ಯೂಯೇಷನ್ನೇ ಮಾಡಿರಲಿಲ್ಲ. ಇನ್ನೂ ಶಾಕಿಂಗ್ ಅಂತಂದರೆ ಅನೇಕ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಿದ್ದಂಥ ಆನ್ಸರ್ ಸ್ಕ್ರಿಪ್ಟು ಅವ್ರದ್ದಾಗೇ ಇರಲಿಲ್ಲ. ಇದೆಲ್ಲದರಿಂದ ಲಕ್ಷಾಂತರ ಸ್ಟೂಡೆಂಟ್ಸ್ ಮೇಲೆ ಸಿಕ್ಕಾಬಟ್ಟೆ ಒತ್ತಡ ಬೀಳ್ತು ಈ ಸರಿ. ಪ್ರತಿ ವರ್ಷ ಎಕ್ಸಾಮ್ ಟೈಮ್ನಲ್ಲಿ ಪರೀಕ್ಷಾ ಪೇ ಚರ್ಚಾ ಈ ಒಂದು ಕಾರ್ಯಕ್ರಮದಲ್ಲಿ ಒತ್ತಡ ಇಲ್ಲದೆ ಎಕ್ಸಾಮ್ ಬರೀರಿ ಅಂತ ಹೇಳುವಂಥ ಮೋದಿಯವರು ಲಕ್ಷಾಂತರ ಜನ ಸ್ಟೂಡೆಂಟ್ಸು ಈ ರೀತಿ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರೂ ಕೂಡ, ಅದರಲ್ಲೂ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಕ್ಕೆ ನೀಟಿಗೆ ಪ್ರಿಪೇರ್ ಆಗಿದ್ದಂಥ 3-4 ಜನ ಸ್ಟೂಡೆಂಟ್ಸು ಆ ಒತ್ತಡಕ್ಕೊಳಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾಗಲೂ ಕೂಡ ಇಲ್ಲಿಯ ತನಕ ಈ ಸ್ಟೂಡೆಂಟ್ಸ್ಗೆ ಒಂದೇ ಒಂದು ಸಾಂತ್ವನದ ಮಾತನ್ನಾಗಲಿ ಧೈರ್ಯದ ಮಾತನ್ನಾಗಲಿ ಹೇಳಿಲ್ಲ. ಮೋದಿಯವರಿಗೆ ನಿಜಕ್ಕೂ ಸ್ಟೂಡೆಂಟ್ಸ್ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕಾಗಿತ್ತು. ವಜಾ ಮಾಡುವಂಥ ಧೈರ್ಯ ಅವರ 56 ಇಂಚಿನ ಎದೆಗಿರಲಿಲ್ಲ ಅಂತಿದ್ರೆ ಕನಿಷ್ಠ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನಾರು ತಗೋಬೇಕಾಗಿತ್ತು. ಹೋಗಲಿ, ಈ ದೇಶದ ಜೆನ್ಸಿಗಳು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪಾರ್ಟಿಯನ್ನು ಹುಟ್ಟುಹಾಕಿ ಅದರ ಮೂಲಕ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದಾಗ ಅದನ್ನಾದರೂ ನೆಪವಾಗಿಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಮೋದಿಯವರು ತಗೋಬೇಕಾಗಿತ್ತು. ಅದರ ಬದಲು ಕಾಕ್ರೋಚ್ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಬ್ಯಾನ್ ಮಾಡಿಸಲಾಯಿತು ಈ ದೇಶದಲ್ಲಿ. ನಿಮಗೆಲ್ಲ ಗೊತ್ತಿದೆ, ಈ ದೇಶದ ಭವಿಷ್ಯ ಸ್ಟೂಡೆಂಟ್ಸ್ ಕೈಲಿದೆ. ಹಾಗಾಗಿ ಯಾರಿಗೆ ಸ್ಟೂಡೆಂಟ್ಸ್ ಬಗ್ಗೆ ಕಾಳಜಿ ಇರುತ್ತೋ ಅವ್ರಿಗೆ ದೇಶದ ಬಗ್ಗೆಯೂ ಕಾಳಜಿ ಇದೆ ಅಂತ ಅರ್ಥ. ಈಗ ನೀವು ಹೇಳಿ, ಮೋದಿಯವರಿಗೆ ಈ ದೇಶದ ಸ್ಟೂಡೆಂಟ್ಸ್ ಬಗ್ಗೆ ನಿಜವಾದ ಕಾಳಜಿ ಇದೆಯಾ ಅಂತ?